ಡಾಕ್ಟರ್ ಸಾಯಿಲ್ ಹೊಡೆದಿವಿ ಸರ್, ಇಷ್ಟು ರಿಸಲ್ಟ್ ಬಂದಿರಿ ಸರ್. ಮೊದಲು ಯಾವ್ದು ಸ್ಪ್ರೇ ಮಾಡಿದ್ರಿ ನೀವು? ಇದು ಡಾಕ್ಟರ್ ಸೈಲಾ? ಡಾಕ್ಟರ್ ಸಾಯಿಲ್ ಸರ್. ಓಕೆ. ಮೋದಿ ಕೇರ್ ಹೊಡೆಯಂತ ಅದಕ್ಕೆ ಕುಳೆ ಒಂದು ಸರ್ ಭಾಳ ಅಂದ್ರೆ ಒಂದೊಂದು ಹಾರ್ಮೋನ್ ಅಂತಲೇ ಇದಿತ್ತು ಸರ್. ಓಕೆ, ಗ್ಯಾಪ್ ಇತ್ತಾ? ಹಾಂ ಸರ್. ಯಾಕಂದ್ರೆ ಕುಳೆ ಭಾಳ ಹೊಡೆದಿದೆ ಸರ್. ಒಂದು ಇಲ್ಲಂದ್ರೆ ಒಂದು ಗಡ್ಡಿಗೆ 8ರಿಂದ 10 ಗಡ್ಡೆ ಮರಿ ಹೊಡೆದು. ಸೂಪರ್ ಸೂಪರ್. ಇಲ್ಲಿ ನೋಡ್ಬೇಕು ಸರ್. ಹಾಂ ತೊಳೆದು ಓಕೆ ನೋಡಿದ್ವಿ ಸರ್. ಮರಿ ಹೊಡಿದ್ವಿ ಸರ್. ಇದು ಒಂದೇ ಇತ್ತು ಸರ್ ಫಸ್ಟ್. ಒಂದೇ ಇತ್ತಲ್ವಾ? ಹಾಂ ಸರ್. ಇಲ್ಲಿ ನೋಡಿ ಸರ್, ಇದು ಗ್ಯಾಪ್ ಹೊಡೋದ್ಲೇ ಇದು ಅಷ್ಟು ಕುಡ್ಕೊಂಡಿದೆ ಸರ್. ಓಕೆ ಓಕೆ. ಹೇಗೆ ಅನ್ನಿಸ್ತಾ ಇದೆ ನಿಮಗೆ? ಭಾಳ ಇಷ್ಟ ಆಯ್ತು ಸರ್. ಅಷ್ಟೇ ಆಯ್ತಲ್ವಾ? ದೈನಾರಿಗೆ ಯಾವುದು ಹೊಡಿಲ್ಲ ಸರ್. ಅವಾಗ ಭಾಳ ಮಾಡಿ ಒಂದು 50 ಟನ್ ಬೆಳಿತೀವಿ ಸರ್. ಈಗ ನಾನು ಅನಿಸಿ ಮಟ್ಟಿಗೆ ಸರ್ ಒಂದು 80-85 ಬರ್ಬೋದು ಸರ್. ಹೌದಾ? ಸಲ ಮುಂದಿನ ಸಲ ನೋಡಿದ್ರೆ ಒಂದು 80-85 ಬರೋದು ಸರ್. ಓಕೆ, ರೈತರಿಗೆಲ್ಲ ಹೇಳ್ಬೋದಲ್ಲ? ಹಾಂ ಸರ್. ಚೆನ್ನಾಗಿದ್ನೆಲ್ಲ ನಿಮ್ಮ ಕಡೆ ಸರ್. ಇಷ್ಟೆಲ್ಲ ಇಷ್ಟು ಕುಳೆ ಹೊಡೆದೈತೆ ನಂಗೆ ಭಾಳ ಖುಷಿ ಆಯ್ತು ಸರ್. ಅವ ಇಷ್ಟು ಬಂದಿರ್ಕಿಲ್ಲ ಸರ್ ಅದು. ಓಕೆ, ಅಮೌಂಟು ನಾವು ನಿಮ್ಮ ಕಡೆ ಇಸ್ಕೊಂಡಿರ್ಕಿಲ್ಲಲ್ಲ? ಇಲ್ಲ ಸರ್, ಇಸ್ಕೊಂಡಿರ್ಕಿಲ್ಲ ಸರ್. ಇಲ್ಲ ಇನ್ನು ನಾವು ಇದನ್ನ ಇಳುವರಿ ಬಂದ ಮೇಲೆ ಕೊಡ್ತೀವಿ ಅಂದಿವಿ ಸರ್. ಯಾಕಂದ್ರೆ ನಮಗೂ ನಂಬಿಕೆ ಬರೋಕಲ್ಲ ಸರ್. ಯಾಕಂದ್ರೆ ಇನ್ನಾರಿಗೆ 2 ತಿಂಗಳ ನಾ ಅಮೌಂಟ್ ಕೊಟ್ಟಿಲ್ಲ ಸರ್. ಓಕೆ. ಯಾಕೋ ಸರ್ ಮೇಲೆ ನೀವು ನಂಬಿಕೆ ಬಂದ ಮೇಲೆ ಕೊಡಂದಾರ ಸರ್ ಅವ್ರು. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಎಲ್ಲ ರೈತರಿಗೆಲ್ಲ ಹೇಳಿ. ಹಾಂ ಸರ್. ನಮ್ಮ ಭಾಳ ಇದು ಹೆಲ್ಪ್ ಆಗಿದೆ ಸರ್. ಇಳುವರಿ ಭಾಳ ಬಂದಿದೆ ಸರ್. ಓಕೆ ಓಕೆ, ಥ್ಯಾಂಕ್ ಯು. ಸಿಕ್ಕಾಪಟ್ಟೆ ಬಂದಿದೆ ಸರ್. ಥ್ಯಾಂಕ್ ಯು ಸೊ ಮಚ್. ನೋಡ್ಬೋದು ಯಾವ ಥರ ರಿಸಲ್ಟ್ ಬಂದಿದೆ ಅಂತೇಳಿ ರೈತರೇ ಮಾತಾಡಿದ್ದಾರೆ. ಸೊ ಅವ್ರಿಗೆ ನಾನು 2 ತಿಂಗಳ ಹಿಂದೆ ಕೊಟ್ಟು ಹೋಗಿದ್ದೆ. ಅಲ್ಲಿ ಅದ್ಭುತವಾದ ರಿಸಲ್ಟ್ ಬಂದಿದೆ. ಪ್ರತಿಯೊಬ್ಬರು ಕೂಡ ಇದನ್ನು ಶೇರ್ ಮಾಡಿ. ಸೊ ನೀವು ಕೂಡ ಇದನ್ನು ಸ್ಪ್ರೇ ಮಾಡಿ ಅದ್ಭುತವಾದ ರಿಸಲ್ಟನ್ನು ಕಂಡುಕೋಬೋದು. ಥ್ಯಾಂಕ್ ಯು ಸೊ ಮಚ್.